ಪ್ರಿಯ ವಿದ್ಯಾರ್ಥಿಗಳೇ, ಗುಂಪುಗಳಲ್ಲಿ ಕುಳಿತು ಚರ್ಚೆ ಮಾಡಿದ್ದೀರಿ ಅಂತ ಭಾವಿಸ್ತೇನೆ. ಇಡ್ಲಿ, ಚಟ್ನಿ, ಸಾಂಬಾರ್, ಅನ್ನ, ಚಪಾತಿ, ಬೇಳೆಕಾಳು, ತರಕಾರಿ, ಮೊಸರು, ಹಣ್ಣು, ಪಿಜ್ಜಾ ಇತ್ಯಾದಿಗಳನ್ನೆಲ್ಲ ನೀವು ಬರೆದಿದ್ದೀರಿ ಅನ್ಕೋತೀನಿ. ಕೇಳ್ತಿದ್ದ ಹಾಗೆ ಬಾಯಲ್ಲಿ ನೀರು ಬರ್ತಿದೆ ಅಲ್ಲ? ಅನ್ನದಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತೆ. ಬೇಳೆಕಾಳು ಮತ್ತೆ ಕೊಬ್ಬರಿಯಿಂದ ಮಾಡಿರೋ ಸಾಂಬಾರ್ ಅಥವಾ ಚಟ್ನಿಯಲ್ಲಿ ಪ್ರೋಟೀನ್ ಇರುತ್ತೆ. ತರಕಾರಿ ಮತ್ತೆ ಬೇಳೆಕಾಳಿಂದ ಮಾಡಿರೋ ಪದಾರ್ಥಗಳಲ್ಲಿ ಪ್ರೋಟೀನ್, ವಿಟಮಿನ್, ಖನಿಜಾಂಶ ಮತ್ತೆ ನಾರು ಇರುತ್ತೆ. ಈಗ ಪೌಷ್ಟಿಕಾಂಶಗಳನ್ನ ಮತ್ತೆ ಅವುಗಳನ್ನ ಹೊಂದಿರೋ ಕೆಲವು ಆಹಾರ ಸಾಮಗ್ರಿಗಳನ್ನ ನೋಡಿ. ನೀವು ತಯಾರಿಸಿರೋ ಆಹಾರ ಪಟ್ಟಿಯಲ್ಲಿ ಪೌಷ್ಟಿಕಾಂಶಗಳನ್ನ ಗುರುತಿಸೋದು ಮತ್ತು ನೀವು ಎಲ್ಲಾ ಪೌಷ್ಟಿಕಾಂಶಗಳನ್ನ ಸೇರಿಸ್ಕೊಂಡಿದ್ದೀರಾ ಅನ್ನೋದನ್ನ ನೋಡೋದು ಈಗ ನಮ್ಮ ಮುಂದಿನ ಕೆಲಸ. ಪರದೆಯ ಮೇಲಿರೋ ಚಾರ್ಟ್ನ ಸಹಾಯವನ್ನ ನೀವು ಪಡ್ಕೋಬಹುದು. ಚರ್ಚೆಯಲ್ಲಿ ನಿಮ್ಮ ಶಿಕ್ಷಕರು ನಿಮಗೆ ಸಹಾಯ ಮಾಡ್ತಾರೆ. ಪ್ರಿಯ ಶಿಕ್ಷಕರೇ, ದಯವಿಟ್ಟು ಗುಂಪು ಚರ್ಚೆಗೆ ಅನುಕೂಲ ಮಾಡಿಕೊಡಿ. ಈ ಚಟುವಟಿಕೆಯನ್ನು ಮಾಡೋದಕ್ಕೆ ನಿಮಗೆ 5 ನಿಮಿಷ ಸಮಯ ಇದೆ. ಪ್ರಿಯ ಶಿಕ್ಷಕರೇ, ಈ ಚಟುವಟಿಕೆ ಮುಗಿದ ನಂತರ ದಯವಿಟ್ಟು ಮುಂದಿನ ಟ್ರ್ಯಾಕ್ ಅನ್ನು ಪ್ಲೇ ಮಾಡಿ.